ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಸ್ಯಾಂಡಲ್ವುಡ್ ಸುಲ್ತಾನ, ಬಾಕ್ಸ್ ಆಫೀಸ್ ಬಾದ್ಶಾ ಡಿ ಬಾಸ್ ದರ್ಶನ್ ಅವರು ತನ್ನ ಅಭಿನಯದ ಮೂಲಕ ಕೋಟ್ಯಾಂತರ ಕನ್ನಡಿಗರ ಹೃದಯವನ್ನ ಗೆದ್ದಿದ್ದಾರೆ. ಈಗ ಇಡೀ ಕರ್ನಾಟಕ ಕಾಯ್ತಿರೋ ಅತ್ಯಂತ ಇಂಟ್ರೆಸ್ಟಿಂಗ್ ಮತ್ತೆ ಹಾಟ್ ಟಾಪಿಕ್ ಅಂದ್ರೆ ಅದು 2028ರ ಎಲೆಕ್ಷನ್ ನಲ್ಲಿ ಡಿ ಬಾಸ್ ದರ್ಶನ್ ಅವರ ಪೊಲಿಟಿಕಲ್ ಎಂಟ್ರಿ. ಸದ್ಯಕ್ಕೆ ರೇಣುಕಾಸ್ವಾಮಿ ಕೇಸ್ ನಲ್ಲಿ ಸುಪ್ರೀಂ ಕೋರ್ಟ್ ಮತ್ತೆ ಹೈಕೋರ್ಟ್ ಲೀಗಲ್ ಪ್ರೊಸೀಡಿಂಗ್ಸ್ ನಡೀತಾ ಇರೋದ್ರಿಂದ 2028ರ ಒಳಗಡೆ ಈ ಟ್ರಯಲ್ ಕಂಪ್ಲೀಟ್ ಆಗಿ ಅವರು ದೋಷ ಮುಕ್ತರಾಗಿ ಹೊರಬರೋದು ಅತ್ಯಂತ ಇಂಪಾರ್ಟೆಂಟ್ ಆಗುತ್ತೆ. ಭಾರತದ ಕಾನೂನಿನ ಪ್ರಕಾರ ಯಾವುದೇ ವ್ಯಕ್ತಿಗೆ ಕೋರ್ಟ್ ಇಂದ 2 ವರ್ಷ ಅಥವಾ ಅದಕ್ಕಿಂತ ಹೆಚ್ಚು ಶಿಕ್ಷೆ ಆದ್ರೆ ಮಾತ್ರ ಎಲೆಕ್ಷನ್ ಸ್ಪರ್ಧೆ ಮಾಡೋಕೆ ಆಗೋಲ್ಲ. ಆದ್ರೆ ಇನ್ನು ದರ್ಶನ್ ಅವರ ಕೇಸಲ್ಲಿ ಯಾವುದೇ ಫೈನಲ್ ಜಡ್ಜ್ಮೆಂಟ್ ಬಂದಿಲ್ಲ. ಸೊ 2028ರ ಮೇ ತಿಂಗಳಲ್ಲಿ ನಡೆಯೋ ಕರ್ನಾಟಕ ಅಸೆಂಬ್ಲಿ ಎಲೆಕ್ಷನ್ ಟೈಮ್ಗೆ ಕೋರ್ಟ್ ಅವರಿಗೆ ಕಂಪ್ಲೀಟ್ ಗ್ರೀನ್ ಸಿಗ್ನಲ್ ಕೊಟ್ರೆ ಅವರು 100% ಎಲೆಕ್ಷನ್ ಆಕಾಡಕ್ಕೆ ಇಳಿಯೋದು ಕನ್ಫರ್ಮ್ ಅಂತಾನೆ ಹೇಳ್ಬೋದು. ದರ್ಶನ್ ಅವರ ಮಾಸ್ ಕ್ರೇಜ್ ನೋಡಿರೋ ಬಿಜೆಪಿ, ಕಾಂಗ್ರೆಸ್ ಅಥವಾ ಜೆಡಿಎಸ್ ಪಾರ್ಟಿಗಳು ತಮ್ಮ ಪಾರ್ಟಿಗಳಿಗೆ ಸೆಳೆಯೋಕೆ ಬಿಗ್ ಪ್ಲಾನ್ ಮಾಡ್ತಾ ಇವೆ. ಒಂದ್ ವೇಳೆ ಡಿ ಬಾಸ್ ಪಾಸಿಟಿವ್ ಆಗಿ ಹೊರಗಡೆ ಬಂದ್ರೆ ಎಲೆಕ್ಷನ್ ನಲ್ಲಿ ಖಂಡಿತವಾಗಿ ಸ್ಪರ್ಧೆ ಮಾಡಬಹುದು. ಹಾಗೇನಾದ್ರೂ ಆದ್ರೆ ಇಡೀ ಕರ್ನಾಟಕದ ಪೊಲಿಟಿಕಲ್ ಹಿಸ್ಟ್ರಿಯೇ ಚೇಂಜ್ ಆಗ್ಬಿಡುತ್ತೆ. ಅವರ ಫ್ಯಾನ್ ಬೇಸ್ ಮತ್ತೆ ಗ್ರೌಂಡ್ ಲೆವೆಲ್ ಪವರ್ ನೋಡಿದ್ರೆ ಯಾವುದೇ ದೊಡ್ಡ ಪೊಲಿಟಿಕಲ್ ಲೀಡರ್ ಎದುರಿಗಿದ್ರು ಡಿ ಬಾಸ್ ಒನ್ ಸೈಡೆಡ್ ಆಗಿ ವಿನ್ ಆಗೋ ಕೆಪಾಸಿಟಿ ಹೊಂದಿದ್ದಾರೆ. ಆದ್ರೆ ಇದೆಲ್ಲದಕ್ಕೂ ಮುಂಚೆ ಕಾನೂನಿನ ಹೋರಾಟದಲ್ಲಿ ಜಯ ಸಿಗ್ಬೇಕಾಗಿರೋದು ಅತ್ಯಂತ ಮುಖ್ಯವಾದ ಟಾಸ್ಕ್ ಆಗುತ್ತೆ. ಪೊಲಿಟಿಕಲ್ ಅನಲಿಸ್ಟ್ ಪ್ರಕಾರ ದರ್ಶನ್ ಅವರು 2028ರ ಚುನಾವಣೆಯಲ್ಲಿ ಡೈರೆಕ್ಟ್ ಆಗಿ ಕಂಟೆಸ್ಟ್ ಮಾಡಿದ್ರೆ ಅದು ಕರ್ನಾಟಕ ರಾಜಕೀಯದ ಬಿಗ್ಗೆಸ್ಟ್ ಟ್ವಿಸ್ಟ್ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ದರ್ಶನ್ ಅವರ ಮಾಸ್ ಇಮೇಜ್ ಮತ್ತೆ ಅವರ ಮೇಲಿರೋ ಅಭಿಮಾನಿಗಳ ಅನ್ಕಂಡೀಷನಲ್ ಲವ್ 2028ರ ಎಲೆಕ್ಷನ್ ನಲ್ಲಿ ಯಾವ ತರ ಮ್ಯಾಜಿಕ್ ಕ್ರಿಯೇಟ್ ಮಾಡುತ್ತೆ ಅಂತ ನಾವೆಲ್ಲರೂ ವೇಟ್ ಮಾಡಿ ನೋಡ್ಬೇಕಾಗುತ್ತೆ. ಈ ಪೊಲಿಟಿಕಲ್ ಎಂಟ್ರಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಸ್ನೇಹಿತರೆ, ನಿಮ್ಗೆಲ್ಲ ನೆನಪಿರ್ಬೋದು 2011ರಲ್ಲಿ ದರ್ಶನ್ ಅವರ ಪರ್ಸನಲ್ ಲೈಫ್ ಅಲ್ಲಿ ಒಂದು ದೊಡ್ಡ ಫ್ಯಾಮಿಲಿ ಡಿಸ್ಪ್ಯೂಟ್ ಆಗಿ ಅವರು ಜೈಲು ಸೇರ್ಬೇಕಾದ ಪರಿಸ್ಥಿತಿ ಬಂದಿತ್ತು. ಹೆಂಡತಿ ವಿಜಯಲಕ್ಷ್ಮಿ ಅವರ ಜೊತೆಗಿನ ಆ ಒಂದು ಲೀಗಲ್ ಬ್ಯಾಟಲ್ ಇಡೀ ಕರ್ನಾಟಕದಲ್ಲೇ ದೊಡ್ಡ ಸೆನ್ಸೇಷನ್ ನ್ಯೂಸ್ ಆಗಿ ಹೆಡ್ಲೈನ್ಸ್ ಕ್ರಿಯೇಟ್ ಮಾಡಿತ್ತು. ಆ ಕಷ್ಟದ ಟೈಮ್ ಅಲ್ಲಿ ದರ್ಶನ್ ಅವರ ಕರಿಯರ್ ಕಂಪ್ಲೀಟ್ ಆಗಿ ಕ್ಲೋಸ್ ಆಯ್ತು ಅಂತಾನೆ ಎಲ್ರೂ ಅನ್ಕೊಂಡಿದ್ರು. ಆದ್ರೆ ಅಲ್ಲೇ ಆಗಿದ್ದು ನೋಡಿ ರಿಯಲ್ ಮ್ಯಾಜಿಕ್. ಅವರು ಜೈಲಲ್ಲಿ ಇದ್ದಾಗ್ಲೇ ರಿಲೀಸ್ ಆದ ಸಾರಥಿ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ಹಿಸ್ಟ್ರಿ ಕ್ರಿಯೇಟ್ ಮಾಡಿ ಆಲ್ ಟೈಮ್ ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. ಆ ಒಂದು ಮೂವಿ ದರ್ಶನ್ ಅವರಿಗೆ ಸ್ಯಾಂಡಲ್ವುಡ್ ನಲ್ಲಿ ಬಾಕ್ಸ್ ಆಫೀಸ್ ಸುಲ್ತಾನ ಅನ್ನೋ ಬಿರುದನ್ನ ಕೊಟ್ಟಿತ್ತು. ಜೈಲಿಂದ ಹೊರಗಡೆ ಬಂದ್ಮೇಲೆ ದರ್ಶನ್ ಅವರ ಕ್ರೇಜ್ ಕಮ್ಮಿ ಆಗೋ ಬದಲು ಡಬಲ್ ಆಯಿತು. ಜನರು ಅವರನ್ನ ಮತ್ತಷ್ಟು ಪ್ರೀತಿಯಿಂದ ಅಪ್ಕೊಂಡ್ರು. ಆ ಒಂದು ಲೀಗಲ್ ಫೈಟ್ ನಂತರ ದರ್ಶನ್ ಅವರು ತಮ್ಮ ತಪ್ಪುಗಳನ್ನ ತಿದ್ದುಕೊಂಡು ಕಮ್ ಬ್ಯಾಕ್ ಮಾಡಿದ ರೀತಿ ಪ್ರತಿಯೊಬ್ಬರಿಗೂ ಇನ್ಸ್ಪೈರ್ ಮಾಡುತ್ತೆ. ಸಾರಥಿ ಸಿನಿಮಾ ತಂದ್ಕೊಟ್ಟ ಆ ಬಿಗ್ ಬೂಸ್ಟ್ ದರ್ಶನ್ ಅವರ ಸಿನಿ ಲೈಫ್ ಅನ್ನ ಕಂಪ್ಲೀಟ್ ಆಗಿ ಚೇಂಜ್ ಮಾಡಿ ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಯ್ತು. ಸ್ನೇಹಿತರೆ, ಇನ್ನು ಮಂಡ್ಯ ಎಲೆಕ್ಷನ್ ಹಿಸ್ಟ್ರಿಯನ್ನ ನಾವು ಯಾವತ್ತೂ ಮರೆಯಕ್ಕೆ ಸಾಧ್ಯನೇ ಇಲ್ಲ. ಅಲ್ಲಿ ದರ್ಶನ್ ಅವರು ತೋರಿಸಿರೋ ಪವರ್ ಅಂತೂ ನೆಕ್ಸ್ಟ್ ಲೆವೆಲ್ ಹೈಪ್ ಕ್ರಿಯೇಟ್ ಮಾಡಿತ್ತು. 2019ರ ಲೋಕಸಭಾ ಎಲೆಕ್ಷನ್ ನಲ್ಲಿ ಅಂಬರೀಶ್ ಅವರ ಪತ್ನಿ ಸುಮಲತಾ ಅವರು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ನಿಂತಾಗ ದರ್ಶನ್ ಅವರು ಅವರ ಪರವಾಗಿ ಕಂಪ್ಲೀಟ್ ಆಗಿ ಫೀಲ್ಡ್ಗೆ ಇಳಿದಿದ್ರು. ಇಡೀ ಗವರ್ಮೆಂಟ್ ಮತ್ತೆ ದೊಡ್ಡ ದೊಡ್ಡ ಪೊಲಿಟಿಕಲ್ ಲೀಡರ್ಸ್ ಇದ್ರು. ಹೆದರದೆ ದರ್ಶನ್ ಅವರು ಮಂಡ್ಯದ ಹಳ್ಳಿಗೂ ಹೋಗಿ ರೋಡ್ ಶೋ ನಡೆಸಿದ್ರು. ಆ ಹರಕೆ ಕುರಿ ಅನ್ನೋ ಸ್ಟೇಟ್ಮೆಂಟ್ ಗೆ ಪ್ರತಿಯಾಗಿ ದರ್ಶನ್ ಅವರು ಮಂಡ್ಯದ ಗಂಡು ಮಂಗನಂತೆ ನಿಂತು ಮಾಡಿದ ಪ್ರಚಾರ ಇಡೀ ಎಲೆಕ್ಷನ್ ರಿಸಲ್ಟ್ ಅನ್ನೇ ಉಲ್ಟಾ ಪಲ್ಟಾ ಮಾಡಿತ್ತು. ಸುಮಲತಾ ಅವರ ಹಿಸ್ಟೋರಿಕ್ ವಿಕ್ಟರಿಗೆ ದರ್ಶನ್ ಅವರ ಆ ಬಿಗ್ ಕ್ಯಾಂಪೇನ್ ಮತ್ತೆ ಅವರ ಸ್ಟಾರ್ ಪ್ರೆಸೆನ್ಸ್ ಅತ್ಯಂತ ಮುಖ್ಯವಾದ ಕಾರಣ ಆಗಿತ್ತು. ಜನಸಾಗರವೇ ಅವರನ್ನ ನೋಡೋಕೆ ಬರ್ತಿತ್ತು. ಆ ಎಲೆಕ್ಷನ್ ಇಂದ ದರ್ಶನ್ ಅವರಿಗೆ ಬರೀ ಸಿನಿಮಾ ಫ್ಯಾನ್ಸ್ ಅಷ್ಟೇ ಅಲ್ಲ, ಗ್ರೌಂಡ್ ಲೆವೆಲ್ ನಲ್ಲಿ ಪೊಲಿಟಿಕಲ್ ಕಂಟ್ರೋಲ್ ಇದೆ ಅನ್ನೋದು ಪ್ರೂವ್ ಆಯ್ತು. ಮಂಡ್ಯದ ಆ ಒಂದು ಎಲೆಕ್ಷನ್ ಬ್ಯಾಟಲ್ ದರ್ಶನ್ ಅವರ ರಿಯಲ್ ಮಾಸ್ ಲೀಡರ್ಶಿಪ್ ಕ್ವಾಲಿಟಿಗೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು. ಸ್ನೇಹಿತರೆ, ಡಿ ಬಾಸ್ ದರ್ಶನ್ ಅವರ ಸೋಷಿಯಲ್ ಮೀಡಿಯಾ ಫ್ಯಾನ್ ಬೇಸ್ ಬಗ್ಗೆ ಮಾತಾಡೋಕೆ ಹೋದ್ರೆ ಇಡೀ ಸೌತ್ ಇಂಡಿಯಾದಲ್ಲಿ ಅವರ ಆರ್ಮಿಗೆ ಒಂದು ಸೆಪರೇಟ್ ಕ್ರೇಜ್ ಇದೆ. ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಮತ್ತೆ ದರ್ಶನ್ ಅವರ ಫ್ಯಾನ್ ಪೇಜ್ ಕ್ರಿಯೇಟ್ ಮಾಡೋ ಟ್ರೆಂಡ್ಸ್ ನೋಡಿದ್ರೆ ಪ್ರತಿಯೊಬ್ಬ ಡಿಜಿಟಲ್ ಮಾರ್ಕೆಟರ್ ಕೂಡ ಶಾಕ್ ಆಗ್ತಾರೆ. ಯಾವುದೇ ಒಂದು ಸಣ್ಣ ಅಪ್ಡೇಟ್ ಬಂದ್ರೂ ಸಾಕು, ಕೆಲವೇ ನಿಮಿಷಗಳಲ್ಲಿ ಮಿಲಿಯನ್ಸ್ ಗಟ್ಟಲೆ ಟ್ವೀಟ್ಸ್ ಮಾಡಿ ಇಂಡಿಯಾ ಲೆವೆಲ್ ನಲ್ಲಿ ಟ್ರೆಂಡಿಂಗ್ ಮಾಡೋ ಕೆಪಾಸಿಟಿ ಈ ಫ್ಯಾನ್ಸ್ ಆರ್ಮಿಗಿದೆ. ಸೆಲೆಬ್ರಿಟಿಗಳ ಸೆಲೆಬ್ರಿಟಿ ಅಂತಾನೆ ಕರೆಯಲ್ಪಡೋ ದರ್ಶನ್ ಅವರ ಫಾಲೋವರ್ಸ್ ಬರೀ ಆನ್ಲೈನ್ ನಲ್ಲಿ ಅಷ್ಟೇ ಅಲ್ಲ, ರಿಯಲ್ ಗ್ರೌಂಡ್ ಲೆವೆಲ್ ನಲ್ಲೂ ಅಷ್ಟೇ ಸ್ಟ್ರಾಂಗ್ ಆಗಿ ಕನೆಕ್ಟ್ ಆಗಿದ್ದಾರೆ. ದರ್ಶನ್ ಅವರ ಮೇಲೆ ಏನೇ ಕಾಂಟ್ರವರ್ಸಿ ಬಂದ್ರು ಈ ಡಿಜಿಟಲ್ ಆರ್ಮಿ
ಅವರ ಪರವಾಗಿ ಒಂದು ದೊಡ್ಡ ಡಿಫೆನ್ಸ್ ವಾಲ್ ತರ ನಿಂತು ಸಪೋರ್ಟ್ ಮಾಡುತ್ತೆ. ಈ ತರ ಅನ್ಕಂಡೀಷನಲ್ ಲವ್ ಮತ್ತೆ ಫ್ಯಾನ್ ಬೇಸ್ ಪವರ್ ಯಾವುದೇ ಒಬ್ಬ ನಾರ್ಮಲ್ ಪೊಲಿಟಿಕಲ್ ಲೀಡರ್ಗೆ ಸಿಗೋದು ತುಂಬಾನೇ ಅಸಾಧ್ಯವಾದ ಮಾತು. ಸ್ನೇಹಿತರೆ, ಡಿ ಬಾಸ್ ದರ್ಶನ್ ಅವರಿಗೆ ನಮ್ಮ ಕರ್ನಾಟಕದ ಮಣ್ಣು ಮತ್ತೆ ರೈತರ ಮೇಲೆ ಇರೋ ಲವ್ ಜಸ್ಟ್ ಸಿನಿಮಾ ಪ್ರಚಾರಕ್ಕಾಗಿ ಅಲ್ಲ, ಅವರ ಜೊತೆ ರಿಯಲ್ ಲೈಫ್ ಕನೆಕ್ಷನ್ ಇದೆ. ದರ್ಶನ್ ಅವರು ಸ್ವತಃ ರೈತನಾಗಿದ್ದು ಮೈಸೂರಿನ ಟಿ ನರಸೀಪುರದಲ್ಲಿರೋ ತಮ್ಮ ಫಾರ್ಮ್ ಹೌಸ್ ಅಲ್ಲಿ ಕೃಷಿ ಮಾಡಿಕೊಂಡು ಹಸು, ಕುದುರೆ ಮುಂತಾದ ಪ್ರಾಣಿಗಳನ್ನ ಸಾಕ್ತಾ ಇದ್ದಾರೆ. ಹಳ್ಳಿ ಕಡೆ ಶೂಟಿಂಗ್ ಹೋದಾಗ್ಲೆಲ್ಲ ಅವರು ಯಾವುದೇ ಸ್ಟಾರ್ ಗೇಮಿಂಗ್ ತೋರಿಸದೆ ನೇರವಾಗಿ ಗದ್ದೆಗೆ ಇಳಿದು ರೈತರ ಜೊತೆ ಕೂತು ರಾಗಿ ಮುದ್ದೆ ಊಟ ಮಾಡೋ ಸಿಂಪ್ಲಿಸಿಟಿ ದರ್ಶನ್ ಅವರದ್ದು. ನಮ್ಮ ಅನ್ನದಾತರು ಏನಾದ್ರೂ ಸಂಕಷ್ಟದಲ್ಲಿ ಇದ್ದಾರೆ ಅಂತ ಗೊತ್ತಾದ್ರೆ ಸಾಕು, ಯಾವುದೇ ಪಬ್ಲಿಸಿಟಿ ಇಲ್ಲದೆ ಸೈಲೆಂಟ್ ಆಗಿ ಅವರಿಗೆ ಫೈನಾನ್ಷಿಯಲ್ ಹೆಲ್ಪ್ ಮಾಡೋಕೆ ಡಿ ಬಾಸ್ ರೆಡಿ ಇರ್ತಾರೆ. ಕಾವೇರಿ ಗಲಾಟೆ ಆದಾಗ ಮತ್ತೆ ಉತ್ತರ ಕರ್ನಾಟಕದಲ್ಲಿ ಫ್ಲಡ್ ಬಂದಾಗ ರೈತರ ಪರವಾಗಿ ರೋಡ್ಗೆ ಇಳಿದು ಫೈಟ್ ಮಾಡಿದ ಹಿಸ್ಟ್ರಿ ದರ್ಶನ್ ಅವರಿಗಿದೆ. ದೇಶಿ ತಳಿಯ ಹಸಗಳನ್ನ ಉಳಿಸಬೇಕು ಅನ್ನೋ ಉದ್ದೇಶದಿಂದ ಅವರು ಫಾರ್ಮರ್ಸ್ಗೆ ಅವೇರ್ನೆಸ್ ಮೂಡಿಸೋ ಬಿಗ್ ಸೋಷಿಯಲ್ ಡ್ರೈವ್ ಗಳನ್ನ ಕೂಡ ರನ್ ಮಾಡಿದ್ದಾರೆ. ಎಷ್ಟೋ ಜನ ಬಡ ರೈತರ ಮಕ್ಕಳಿಗೆ ಹೈಯರ್ ಎಜುಕೇಶನ್ ಸಿಗ್ಲಿ ಅಂತ ತಮ್ಮದೇ ಆದ ರೀತಿಯಲ್ಲಿ ಸ್ಕಾಲರ್ಶಿಪ್ ಕೊಟ್ಟು ಹೆಲ್ಪ್ ಮಾಡಿದ್ದಾರೆ. ಈ ತರ ಮಣ್ಣಿನ ಮಕ್ಕಳ ಕಷ್ಟ ಸುಖಗಳನ್ನ ಹತ್ತಿರದಿಂದ ನೋಡಿರೋದ್ರಿಂದ ಕರ್ನಾಟಕದ ಹಳ್ಳಿಯ ಪ್ರತಿಯೊಬ್ಬ ರೈತನ ಮನೆಯಲ್ಲೂ ದರ್ಶನ್ ಅವರ ಫೋಟೋಗೆ ಪೂಜೆ ಮಾಡ್ತಾರೆ. ರೈತರನ್ನ ಕೇವಲ ವೋಟ್ ಬ್ಯಾಂಕ್ ಮಾಡ್ಕೊಳ್ಳೋ ಲೀಡರ್ಸ್ ಮಧ್ಯೆ ಅವರನ್ನ ಪ್ರೀತಿಯಿಂದ ನಮ್ಮಣ್ಣ ಅಂತ ಕರೆಯೋ ದರ್ಶನ್ ಅವರ ಈ ಪ್ಯೂರ್ ಬಾಂಡಿಂಗ್ ನಿಜಕ್ಕೂ ಗ್ರೇಟ್ ಅಂತಾನೆ ಅನ್ಸುತ್ತೆ. ಸ್ನೇಹಿತರೆ, ಡಿ ಬಾಸ್ ದರ್ಶನ್ ಅವರು ಮಾಡೋ ಆರ್ಥಿಕ ಸಹಾಯ ಮತ್ತೆ ಚಾರಿಟಿ ಕೆಲಸಗಳ ಬಗ್ಗೆ ನೀವು ಖಂಡಿತ ತಿಳ್ಕೊಳ್ಬೇಕು. ಅವರ ಪ್ರಾಣಿ ಪ್ರೇಮ ಮತ್ತೆ ಜನಸೇವೆಯ ಪವರ್ ನಿಜಕ್ಕೂ ಗ್ರೇಟ್ ಅಂತಾನೆ ಹೇಳ್ಬೋದು. ಅದರಲ್ಲೂ ಮುಖ್ಯವಾಗಿ ಕರೋನಾ ಪ್ಯಾಂಡಮಿಕ್ ಟೈಮ್ ಅಲ್ಲಿ ಕರ್ನಾಟಕದ 9 ಮೃಗಾಲಯಗಳು ಭೀಕರ ಹಣಕಾಸಿನ ಮುಗ್ಗಟ್ಟಿಗೆ ಸಿಲುಕಿದಾಗ ದರ್ಶನ್ ಅವರು ಜೂನ್ 5ರಂದು ಒಂದು ವಿಡಿಯೋ ಮನವಿ ಮಾಡ್ಕೊಂಡಿದ್ರು. ಈ 2.5 ನಿಮಿಷದ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆದ ಕೇವಲ 2 ದಿನದಲ್ಲಿ ಬರೋಬ್ಬರಿ 43 ಲಕ್ಷ ದೇಣಿಗೆ ಹರಿದು ಬಂದಿತ್ತು. ಅದರಲ್ಲಿ ಮೈಸೂರು ಜೂಗೆ 23.81 ಲಕ್ಷ ಹಾಗೂ ಬೆಂಗಳೂರಿನ ಬನ್ನೇರಘಟ್ಟ ಬಯಾಲಜಿಕಲ್ ಪಾರ್ಕ್ಗೆ 13 ಲಕ್ಷ ಕಲೆಕ್ಷನ್ ಆಗಿತ್ತು. ಇನ್ನು ಕೇವಲ 5 ದಿನಗಳಲ್ಲಿ ಈ ಒಂದು ಅಪೀಲ್ ಮೂಲಕ ಒಟ್ಟು 91,61,600 ರೂಪಾಯಿಗಳ ಫಂಡ್ ಕಲೆಕ್ಷನ್ ಆಗಿತ್ತು. ಅಷ್ಟೇ ಅಲ್ಲ, ಕೇವಲ 20 ದಿನಗಳ ಅವಧಿಯಲ್ಲಿ ಇಡೀ ಕರ್ನಾಟಕದ ಜನತೆ ಮತ್ತೆ ಅಭಿಮಾನಿಗಳು ಸೇರಿ ಬರೋಬ್ಬರಿ 3 ಕೋಟಿ ರೂಪಾಯಿಗಳಿಗೂ ಅಧಿಕ ಮೊತ್ತವನ್ನ ಅನಿಮಲ್ ಅಡಾಪ್ಷನ್ ಮತ್ತೆ ಡೊನೇಷನ್ ರೂಪದಲ್ಲಿ ಮೃಗಾಲಯ ಪ್ರಾಧಿಕಾರಕ್ಕೆ ನೀಡುವಂತೆ ಮಾಡಿದ್ರು. ದರ್ಶನ್ ಅವರು ಪರ್ಸನಲ್ ಆಗಿ ಕೂಡ ಪ್ರಾಣಿಗಳ ಸಂರಕ್ಷಣೆಗೆ ದೊಡ್ಡ ಮೊತ್ತದ ಹಣ ಸಹಾಯ ಮಾಡ್ತಾ ಬಂದಿದ್ದಾರೆ. ಅವರು ಮೈಸೂರು ಜೂನ್ನಲ್ಲಿರೋ ಆನೆ ಮತ್ತೆ ಹುಲಿಗಳನ್ನ ದತ್ತು ಪಡ್ಕೊಳ್ಳೋಕೆ ಒಂದು ವರ್ಷಕ್ಕೆ ಸುಮಾರು 2.75 ಲಕ್ಷ ಪಾವತಿಸಿದ್ರು. ಮತ್ತೊಂದು ವರ್ಷ ಹುಲಿ, ಆನೆ ಮತ್ತೆ ಗ್ರೀನ್ ಅನಕೊಂಡ 3 ದತ್ತು ಪಡ್ಕೊಳ್ಳೋಕೆ 2,95,000 ರೂಪಾಯಿಗಳ ಚೆಕ್ ಕೊಟ್ಟಿದ್ರು. ಇನ್ನು 2023 ಡಿಸೆಂಬರ್ ನಲ್ಲಿ ಆಪರೇಷನ್ ಟೈಮ್ ಅಲ್ಲಿ ಮರಣ ಹೊಂದಿದ ದಸರಾ ಆನೆ ಅರ್ಜುನನ ನೆನಪಿಗಾಗಿ ಸ್ಮಾರಕ ಕಟ್ಟೋದಕ್ಕೆ ಅವರು ಗ್ರಾನೈಟ್ ಶಿಲೆಗಳನ್ನ ಡೊನೇಟ್ ಮಾಡಿದ್ರು. ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಬ್ಬ ಲೇಬರ್ ಆಗಿ ದಿನಕ್ಕೆ ಕೇವಲ 200 ರೂಪಾಯಿ ಸಂಬಳದಿಂದ ಲೈಫ್ ಸ್ಟಾರ್ಟ್ ಮಾಡಿದ್ದ ದರ್ಶನ್ ಅವರು ಇವತ್ತು ಕೋಟ್ಯಾಂತರ ರೂಪಾಯಿ ಚಾರಿಟಿ ಮಾಡೋ ರೇಂಜ್ಗೆ ಬೆಳೆದಿದ್ದಾರೆ. ಸ್ನೇಹಿತರೆ, ದರ್ಶನ್ ಅವರು ಪ್ರತಿ ವರ್ಷ ತಮ್ಮ ಗಳಿಕೆಯ ಒಂದು ದೊಡ್ಡ ಭಾಗ ಅಂದ್ರೆ 50 ಲಕ್ಷದಿಂದ 1 ಕೋಟಿಗೂ ಅಧಿಕ ಹಣವನ್ನ ಬಡವರ ಕಲ್ಯಾಣಕ್ಕಾಗಿ ಮತ್ತೆ ವಿದ್ಯಾರ್ಥಿಗಳ ಫೀಸ್ ಕಟ್ಟೋಕೆ ಅಫಿಷಿಯಲ್ ಆಗಿ ಖರ್ಚು ಮಾಡ್ತಾರೆ. ಗವರ್ನಮೆಂಟ್ ಸ್ಕೂಲ್ಸ್ ಇಂಪ್ರೂವ್ಮೆಂಟ್ ಮತ್ತೆ ಬಡ ಮಕ್ಕಳಿಗೆ ಬುಕ್ಸ್, ಬ್ಯಾಗ್ಸ್ ಡಿಸ್ಟ್ರಿಬ್ಯೂಟ್ ಮಾಡಕ್ಕೆ ಅವರು ಒಟ್ಟಾರೆಯಾಗಿ 20 ಲಕ್ಷಕ್ಕೂ ಹೆಚ್ಚು ಮೌಲ್ಯದ ಕಿಟ್ಗಳನ್ನ ಪ್ರತಿ ವರ್ಷ ತಮ್ಮ ಫ್ಯಾನ್ಸ್ ಮೂಲಕ ಕೊಡ್ತಾರೆ. ಇನ್ನು ಹೈಯರ್ ಎಜುಕೇಶನ್ ಮಾಡ್ತಿರೋ ಸುಮಾರು 100ಕ್ಕೂ ಹೆಚ್ಚು ಮೆರಿಟೋರಿಯಸ್ ಬಡ ವಿದ್ಯಾರ್ಥಿಗಳಿಗೆ ಕಾಲೇಜ್ ಫೀಸ್ ಕಟ್ಟೋಕೆ 25,000ದಿಂದ 50,000ದವರೆಗೆ ಡೈರೆಕ್ಟ್ ಆಗಿ ಫೈನಾನ್ಷಿಯಲ್ ಏಡ್ ಪ್ರೊವೈಡ್ ಮಾಡ್ತಾರೆ. ಸಿನಿಮಾ ರಂಗದ ಸಂಕಷ್ಟದಲ್ಲಿದ್ದ ಬಡ ಕಾರ್ಮಿಕರ ಕುಟುಂಬಗಳಿಗೆ ಕೋವಿಡ್ ಟೈಮ್ ನಲ್ಲಿ ತಲಾ 5,000 ರೂಪಾಯಿ ಕ್ಯಾಶ್ ಹಾಗೆ ಲಕ್ಷಾಂತರ ರೂಪಾಯಿ ಮೌಲ್ಯದ ರೇಷನ್ ಕಿಟ್ಗಳನ್ನ ಡೊನೇಟ್ ಮಾಡಿದ್ದಾರೆ. ಇನ್ನು ಗಂಭೀರ ಕಾಯಿಲೆ ಇರೋ ಬಡ ರೋಗಿಗಳ ಮೆಡಿಕಲ್ ಎಮರ್ಜೆನ್ಸಿ ಮತ್ತೆ ಸರ್ಜರಿ ಆಪರೇಷನ್ ಖರ್ಚುಗಳಿಗಾಗಿ ಅವರು ಒಂದೊಂದೇ ಪೇಷಂಟ್ಗೆ 1 ಲಕ್ಷದಿಂದ 5 ಲಕ್ಷದವರೆಗೆ ಸೈಲೆಂಟ್ ಆಗಿ ಚೆಕ್ ಮೂಲಕ ಪೇಮೆಂಟ್ ಮಾಡ್ತಾರೆ. ಉತ್ತರ ಕರ್ನಾಟಕದ ಫ್ಲಡ್ ರಿಲೀಫ್ ಫಂಡ್ಗೆ ದರ್ಶನ್ ಅವರ ಅಭಿಮಾನಿ ಬಳಗ ಕಂಪ್ಲೀಟ್ ಆಗಿ 10 ಲಕ್ಷಕ್ಕೂ ಅಧಿಕ ಮೊತ್ತದ ಮೆಟೀರಿಯಲ್ಸ್ ಹಾಗೆ ಫುಡ್ ಕಿಟ್ಗಳನ್ನ ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ. ಪ್ರಚಾರವನ್ನ ಇಷ್ಟಪಡದ ದರ್ಶನ್ ಅವರು ಈ ತರ ಹೆಲ್ಪ್ ಮಾಡೋವಾಗ ಮೀಡಿಯಾಗಳನ್ನ ಕಂಪ್ಲೀಟ್ ಆಗಿ ದೂರ ಇಟ್ಟಿರ್ತಾರೆ. ತಮ್ಮ ತೂಗುದೀಪ ಪ್ರೊಡಕ್ಷನ್ ಮತ್ತೆ ಫ್ಯಾನ್ಸ್ ಅಸೋಸಿಯೇಷನ್ ಮೂಲಕವೇ ಸೈಲೆಂಟ್ ಆಗಿ ಟ್ರಾನ್ಸಾಕ್ಷನ್ ಮುಗಿಸ್ಬಿಡ್ತಾರೆ. ಬಡವರ ಕಣ್ಣೀರು ಒರೆಸೋಕೆ ಮತ್ತೆ ಹಸಿದವರಿಗೆ ಅನ್ನ ಹಾಕೋಕೆ ಕೋಟ್ಯಾಂತರ ರೂಪಾಯಿಗಳನ್ನ ಈ ರೀತಿ
ಸಿಂಪ್ಲಿಸಿಟಿಯಿಂದಾನೇ ದಾನ ಮಾಡೋ ಗುಣ ಇರೋದ್ರಿಂದ ಅವರು ಸ್ಯಾಂಡಲ್ವುಡ್ ನ ರಿಯಲ್ ಬಾಕ್ಸ್ ಆಫೀಸ್ ಸುಲ್ತಾನ ಅಂತ ಕರ್ಸ್ಕೊಳ್ಳೋದು. ಕಷ್ಟ ಅಂತ ಬಂದವರಿಗೆ ಏನಾದ್ರೂ ಸಹಾಯ ಮಾಡೋ ದರ್ಶನ್ ಅವರ ಈ ಗ್ರೇಟ್ ಹ್ಯುಮ್ಯಾನಿಟಿ ಮತ್ತೆ ಸೋಷಿಯಲ್ ಕಮಿಟ್ಮೆಂಟ್ಗೆ ನಿಜಕ್ಕೂ ನಾವು ಸೆಲ್ಯೂಟ್ ಹೊಡಿಲೇಬೇಕು. ಬರೀ ಒಬ್ಬ ಆಕ್ಟರ್ ಆಗಿ ಇಷ್ಟೆಲ್ಲ ಸಹಾಯ ಮಾಡಿರೋ ದರ್ಶನ್ ಅವರು ರಾಜಕೀಯಕ್ಕೆ ಬಂದ್ರೆ ಕರ್ನಾಟಕ ರಾಜಕೀಯ ಇತಿಹಾಸವನ್ನೇ ಚೇಂಜ್ ಮಾಡಬಹುದು ಅಂತ ನಮ್ಗನ್ಸುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.